ಪ್ರಾಣಕ್ಕೆ ಕುತ್ತು ತಂದ ಗಾಳಿಪಟದ ಮಾಂಜಾದಾರ. ಸೊ ಈ ಮೊದಲಿಂದಲೂ ಕೂಡ ಹೇಳ್ತಾನೆ ಬರ್ತಾ ಇರ್ತಾರೆ ಮಾಂಜಾದಾರ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳಿ. ಬಟ್ ಏನಾಗುತ್ತೆ, ಕೆಲವರು ಅದನ್ನ ಕೇಳಲ್ಲ. ಈಗ ನೋಡಿ, ಚಲಿಸ್ತಾ ಇದ್ದ ಬೈಕ್ ಸವಾರನ ಕುತ್ತಿಗೆಯನ್ನ ಕತ್ತರಿಸಾಕಿದೆ. ರಸ್ತೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದು ನೆರಳಾಡಿದ್ದಾನೆ ಪಾಪ ಬೈಕ್ ಸವಾರ ಸಂಜೀವ್ ಕುಮಾರ್. ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರೋದು. ಬೀದರ್ನ ಚಿಟ್ಟಗುಪ್ಪ ತಾಲೂಕಿನ ತಾಳಮಡಗಿ ಗ್ರಾಮದ ಬಳಿ ಆಗಿರುವಂತ ಘಟನೆ ಇದು. ಸಂಕ್ರಾಂತಿ ಹಬ್ಬಕ್ಕೆ ಮಗಳನ್ನ ಕರೆತರೋದಕ್ಕೆ ಹೋಗ್ತಾ ಇದ್ದಾಗ ಈ ದುರಂತ ಸಂಭವಿಸಿದೆ. ಹುಮ್ನಾಬಾದ್ಗೆ ಹೋಗ್ತಾ ಇದ್ದಂತ ಸಂಜೀವ್ ಕುಮಾರ್ ಗಾಳಿಪಟದ ಮಾಂಜಾ ದಾರದಿಂದ ಸಾವು ಹಿನ್ನೆಲೆ ಗ್ರಾಮ ಪಂಚಾಯಿತಿ ಅಲರ್ಟ್ ಆಗಿದೆ. ಮಾಂಜಾ ಬಳಕೆಗೆ ನಿಷೇಧಿಸಲಾಗಿದೆ ಅಂತ ಮೈಕ್ ಮೂಲಕ ಅನೌನ್ಸ್ ಮಾಡಿದ್ದಾರೆ. ಈಗ ಸಂಕ್ರಾಂತಿ ಹಬ್ಬ ಬೇರೆ, ಸೊ ಗಾಳಿಪಟ ಎಲ್ಲ ಹಾರಿಸ್ತಾ ಇರ್ತಾರೆ. ಹೌದು, ಈ ಗಾಳಿಪಟ ಏನಾಗುತ್ತೆ, ಕಟ್ಟಾಗಿ ಅಲ್ಲಲ್ಲಿ ಮರಕ್ಕೆ ಸಿಕ್ಕಾಕೊಂಡಿರುತ್ತೆ. ರಸ್ತೆ ಅಕ್ಕಡೆ ಅಂದ್ರೆ ರಸ್ತೆ ಆ ಕಡೆ ಈ ಕಡೆ ಎಲ್ಲ ಮರಗಳಿರ್ತಾವಲ್ಲ, ಸೊ ಅದಕ್ಕೆಲ್ಲ ಸಿಕ್ಕಾಕೊಂಡು ರಸ್ತೆಯಲ್ಲಿ ಹೋಗುವವರ ಪ್ರಾಣ ಕಸಿದುಕೊಳ್ಳುವಂತ ಕೆಲಸ ಆಗುತ್ತೆ. ಸೊ ಹಂಗಾಗಿ ಬಹಳ ಹುಷಾರಾಗಿರ್ಬೇಕು. ಈಗ ನೋಡಿ ಹೆಂಗಾಗಿದೆ ಪಾಪ, ಕುತ್ತಿಗೆಗೆ ದಾರ ಬಿಗಿದ್ರೆ ಅದು ಕಟ್ ಕೂಡ ಆಗಲ್ಲ. ಮಾಂಜಾ ದಾರ ಬಹಳ ಗಟ್ಟಿ ಆಗಿರುತ್ತೆ. ಇಡೀ ಕುತ್ತಿಗೆನೆ ಕಟ್ ಮಾಡಿ ಆತನ ಜೀವ ತೆಗೆದಿದೆ ಅಂದ್ರೆ ಜಸ್ಟ್ ಇಮ್ಯಾಜಿನ್. ಹಾಗಾಗಿ ಬಹಳ ಹುಷಾರಾಗಿರ್ಬೇಕು. ಸೂಚಿಸಲಾಗಿದೆ. ಗ್ರಾಮಸ್ಥರಿಗೆ ವಿಶೇಷ ಸೂಚನೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗ್ರಾಮಸ್ಥರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಗಾಳಿಪಟ ಹಾರಿಸುವ ವೇಳೆಯಲ್ಲಿ ಮಾಂಜಾ ದಾರವನ್ನು ನಿಷೇಧಿಸಲಾಗಿದೆ. ಮಾಂಜಾ ದಾರ